ಐಸ್ ಕ್ಯಾಂಡಿ ಪ್ರಿಯರೇ ಎಚ್ಚರ ಎಚ್ಚರ. ಬಿಸಿಲಿನ ತಾಪಕ್ಕೆ ಬೇಸತ್ತು ಐಸ್ ಕ್ಯಾಂಡಿ ತಿಂದು ತಂಪಾಗಿರಲು ನೀವು ಮುಂದಾಗಿದ್ರೆ ಎಲ್ಲಿಲ್ಲದ ರೋಗಗಳು ನಿಮಗೆ ಅಂಟಿಕೊಳ್ಳುತ್ತೆ. ಹುಷಾರ್. ಎಸ್, ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ದೃಶ್ಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಡ್ಗಿ ಗ್ರಾಮದಲ್ಲಿ ಐಸ್ ಕ್ರೀಮ್ ತಯಾರು ಮಾಡುತ್ತಿರುವಂತಹ ದೃಶ್ಯವಾಗಿದೆ. ಕೆಮಿಕಲ್ ಮಿಶ್ರಿತ ನೀರನ್ನ ಬಳಸಿಕೊಂಡು, ಅಷ್ಟೇ ಅಲ್ಲದೆ ಚಾಕ್ಲೇಟ್ ಪೇಪರ್ಗಳನ್ನ ಬಳಸಿಕೊಂಡು ಇಲ್ಲಿ ಐಸ್ ಕ್ರೀಮ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಈ ಗ್ಯಾಂಗ್ ಅವರು. ಇನ್ನು ಈ ಒಂದು ಹೇಯ ಕೃತ್ಯ ನಡೆಯುತ್ತಿದ್ರೂ ಕೂಡ ಕಂಡು ಕಾಣದಂತೆ ಅಥಣಿ ತಾಲೂಕಿನ ಆಹಾರ ಇಲಾಖೆಯ ಅಧಿಕಾರಿಗಳು ಕುಂತಿರುವುದು ನಿಜಕ್ಕೂ ಅವರಿಗೆ ನಾಚಿಗೇಡಿನ ಸಂಗತಿ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಇಷ್ಟು ಕಲುಷಿತವಾಗಿರುವಂತಹ ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಎಂಬುದೇ ನಿಜಕ್ಕೂ ವಿಪರ್ಯಾಸದ ಸಂಗತಿ ಅನಿಸ್ತಾ ಇದೆ. ಇನ್ನು ಈ ಐಸ್ ಕ್ರೀಮ್ ತಯಾರಕರು ಜನಸಾಮಾನ್ಯರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದು, ಇದನ್ನ ಈಗಾದ್ರೂ ಯಾರಾದ್ರೂ ಅಧಿಕಾರಿಗಳು ತಡೆಯುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನ ನಾವಿನ್ನು ಕಾದು ನೋಡಬೇಕಿದೆ. ಈ ನಮನಿ ಅದನ್ನ ತಿನ್ಸತ್ತಲ್ಲ, ತಪ್ಪು ತಿಳ್ಬೇಡ್ರಿ. ನಾವು ನಿಮ್ಮಲ್ಲಿ ಅವರು ಇದು ನಿಮ್ಮನೇನಪ್ಪ ಯಾರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದಲ್ಲ. ಉದ್ಯೋಗ ಮಾಡೋರಿಗೆ ನಾವು ಮಸ್ತ್ ಮಾಡ್ರಪ್ಪ ಆಯ್ತು, ಪ್ರೋತ್ಸಾಹ ಕೊಡ್ತು. ಬಟ್ ಈ ರೀತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಈ ಗಲೀಜ್ ಏನ್ ಸರ್, ಅದು ಒಂದ್ ಸಿಸ್ಟಮ್ ಐತಿಲ್ರಿ. ಏನು ಮಾಡ್ಬೇಕಾದ್ರೆ ಇದು ಆಹಾರ ಮಕ್ಳಿಗೆ ಹೋಗ್ತೈತೆ ಅಂದ ಪಟ್ಟಿಗೆ ಇಲ್ಲಿ ಇಲ್ಲೇ ಸ್ಕೂಲ್ ಐತ್ರಿ, ಸ್ಕೂಲ್ ಮಕ್ಳು ಇರ್ತಾವಲ್ರಿ. ಮತ್ತೆ ಇವು ಎಲ್ಲ ಓದು ಎಲ್ಲಿ ಕೊಡ್ತಾರ್ರಿ? ಮಕ್ಕಳ ತಿಂತಾವ್ರಲ್ಲ. ಈಗ ನೋಡ್ರಿ ಈ ಪಾಪು ಇಂತ ಪಾಪು ತಿಂತತ್ರಿ ಸರ್. ಇದನ್ನ ಎಲ್ರಿ ಹಿಂಗ್ ಕುಡಿದ್ರೆ ಏನ್ ಆಗತ್ ಹೇಳ್ರಿ? ಕುಡುದಲ್ರಿ, ತಿಂತಾವ್ರಲ್ಲ ಮಕ್ಳಿಗೆ ಏನ್ ಆಗತ್ರಿ? ಸಮಸ್ಯೆ ಆಗತ್ತಿಲ್ರಿ ಮಕ್ಳಿಗೆ. ನೀವು ಒಂದು ಗ್ಲಾಸ್ ಕುಡಿ ನೋಡಿ.